ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಬಿಎಂಪಿ 5 ನಗರ ಪಾಲಿಕೆ ಆಗ್ತಾ ಇದ್ದಂತೆ ಹೆಚ್ಚಾಯ್ತಾ ಆರ್ಥಿಕ ಮುಗ್ಗಟ್ಟು. ಅಭಿವೃದ್ಧಿಗೆ 5 ಪಾಲಿಕೆಗಳಲ್ಲಿ ಅನುದಾನದ ಕೊರತೆ ಎದುರಾಗ್ತಾ ಇದೆಯಾ? ಅಭಿವೃದ್ಧಿ ಕಾಮಗಾರಿಗಳಿಗಾಗಿ ಸಾಲದ ಮೊರೆ ಹೋಯ್ತಾ ಜಿಬಿಎ ಅನ್ನೋ ಪ್ರಶ್ನೆ. 5 ಪಾಲಿಕೆಗಳಾಗಿ ವಿಂಗಡಣೆ ಆಗಿರೋದಿಲ್ಲ. ಸೊ ಅದನ್ನ ನಿರ್ವಹಿಸುವ ಸಲುವಾಗಿ ಬೇರೆ ಬೇರೆ ನಿಯಮಾವಳಿಗಳಿದಾವೆ. ಸೊ ಆ ನಿಟ್ಟಿನಲ್ಲಿ ಈಗ ಕಾಮಗಾರಿಗಳಿಗಾಗಿ ಸಾಲದ ಮೊರೆ ಹೋಯ್ತಾ ಜಿಬಿಎ ಅನ್ನೋ ಪ್ರಶ್ನೆ. 5 ಪಾಲಿಕೆಗಳ ಅಭಿವೃದ್ಧಿಗೆ 1,000 ಕೋಟಿ ಸಾಲ ಪಡೆಯೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಬಾಂಡ್ ಹೆಸರಿನಲ್ಲಿ ಸಾಲ ಪಡೆಯಲು ಮುಂದಾಗಿದೆ. ಜಿಬಿಎಗೆ ಈಗ ಸರ್ಕಾರ ಕೂಡ ಸಾಥ್ ಕೊಟ್ಟಿರೋದು. ಜಿಬಿಎಗೆ ಸರ್ಕಾರವು ಕೂಡ ಸಾಥ್ ಕೊಟ್ಟಿರೋದು. ಜಿಬಿಎ ಬಾಂಡ್ ನೀಡಿದ್ರೆ ಅದಕ್ಕೆ ಶ್ಯೂರಿಟಿ ಕೊಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಒಟ್ಟು 1,000 ಕೋಟಿ ಸಾಲ ಮಾಡೋದಕ್ಕೆ ಮುಂದಾಗಿದೆ ಅಥಾರಿಟಿ. ಬಾಂಡ್ ಸಾಲಕ್ಕೆ ವಾರ್ಷಿಕ 4% ಬಡ್ಡಿ ನೀಡಲಿರುವ ಜಿಬಿಎ ಒಟ್ಟು 10 ವರ್ಷಗಳ ಅವಧಿಗೆ ಸಾಲ ಪಡೆಯೋದಕ್ಕೆ ಜಿಬಿಎ ಮುಂದಾಗಿದೆ. 1,000 ಕೋಟಿ ಸಾಲವನ್ನ ಮೂಲಭೂತ ಸೌಕರ್ಯಕ್ಕೆ ಬಳಸಿಕೊಳ್ಳೋದಕ್ಕೆ ನಿರ್ಧಾರ ಮಾಡಿರೋದು. ಬಾಂಡ್ ಮೂಲಕ ಪಡೆಯುವ ಸಾಲಕ್ಕೆ ಕೇಂದ್ರದಿಂದ 15% ಸಬ್ಸಿಡಿ ಲಭ್ಯ ಆಗುತ್ತೆ. ಅಭಿವೃದ್ಧಿ ಕಾಮಗಾರಿಗಳಿಗೆ ಮಾತ್ರ ಬಳಕೆ ಮಾಡಬೇಕೆಂಬ ಷರತ್ತಿನೊಂದಿಗೆ ಸಾಲವನ್ನ ಮಂಜೂರು ಮಾಡಲಾಗುತ್ತೆ. ಈಗಾಗಲೇ ವಿಶ್ವ ಬ್ಯಾಂಕ್ನಿಂದ 2,000 ಕೋಟಿ ಸಾಲ ಪಡೆದಿರುವ ಜಿಬಿಎ ಈಗ ಅಭಿವೃದ್ಧಿ ಹೆಸರಿನಲ್ಲಿ ತಗೊಂಡು ಈ ಅಧಿಕಾರಿಗಳು ಏನ್ ಮಾಡ್ತಾರೆ, ತಮ್ಮ ಜೇಬುಗಳಿಗೆ ಇಳಿಸ್ಕೊಂಡ್ಬಿಡ್ತಾರೆ. ಅಲ್ಲಿಗೆ ಅಭಿವೃದ್ಧಿನೂ ಇಲ್ಲ, ಇನ್ನೇನೂ ಇಲ್ಲ, ಹಂಗಾಗೋಗ್ಬಿಡುತ್ತೆ. ಅದಕ್ಕೆ ಅಲ್ವಾ ಬೆಂಗಳೂರು ಹಿಂಗಿರೋದು ಪರಿಸ್ಥಿತಿ. ಇನ್ನು ಯಾವ ಯೋಜನೆಗೆ ಸಾಲ ಮಾಡ್ತಾ ಇದ್ದಾರೆ? ರಸ್ತೆ ಅಭಿವೃದ್ಧಿ. ಬೆಂಗಳೂರು ಅಂತ ಬಂದ್ರೆ ಈ ರಸ್ತೆ ಗುಂಡಿಗಳು ಇದೇ ಫಸ್ಟ್ ಬರೋದು. ಸೊ ರಸ್ತೆ ಅಭಿವೃದ್ಧಿ ಮಾಡ್ತಾರಂತೆ. ಇನ್ನೂ ಎಷ್ಟು ವರ್ಷ ಬೇಕೋ ಏನೋ ಗೊತ್ತಿಲ್ಲ, ಯಾವ್ಯಾವ ಸರ್ಕಾರಗಳು ಬರಬೇಕೋ ಗೊತ್ತಿಲ್ಲ. ಏನೋ ಚರಂಡಿ ದುರಸ್ತಿ ಮಾಡೋದಕ್ಕೂ ಕೂಡ ಹಣ ಬೇಕು. ಕುಡಿಯುವ ನೀರು ಪೂರೈಕೆಗೆ ಹಣ ಬೇಕು. ಸಾರ್ವಜನಿಕ ಮೂಲ ಸೌಕರ್ಯ ಒದಗಿಸೋದಕ್ಕೂ ಕೂಡ ಹಣ ಬೇಕು. ಸೊ ಇದಕ್ಕೋಸ್ಕರ ಈಗ 1,000 ಕೋಟಿ ರೂಪಾಯಿ ಸಾಲ ಮಾಡೋದಕ್ಕೆ ಮುಂದಾಗಿದೆ ಜಿಬಿಎ ಅನ್ನೋದು ಗೊತ್ತಾಗ್ತಾ ಇದೆ.